ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸುಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಬ್ರಹ್ಮಣ್ಯ ತೀರ್ಥರ ಆರಾಧನೆ ಪ್ರಯುಕ್ತವಾಗಿ ವಿಶೇಷವಾಗಿ ಗುರುಗಳನ್ನ ಸ್ಮರಣೆ ಮಾಡುತ್ತಾ ನಾವು ಶುರು ಮಾಡೋಣ. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ ಆಲ್ಮೋಸ್ಟ್ ಕೊನೇ ಪದ್ಯಗಳು ದೇವರ ವಿಭೂತಿ ವಿಶೇಷ ಐಶ್ವರ್ಯ ಉನ್ನತಿ ಇರುವಂಥದ್ದು. ಇದು ಎಲ್ಲ ಕವರ್ ಆಯ್ತು ಇಷ್ಟು ತನಕ. ಎಲ್ಲ ಮಾಡಿ ದೇವರಿಗೆ ಹೇಗೆ ಸಮರ್ಪಣೆ ಮಾಡೋದು ಎಂಬುದನ್ನು ಅನುಸಂಧಾನ ಅಂದರೆ ಏನು, ಹೇಗೆ ಆ ಅನುಸಂಧಾನವನ್ನ ಬಳಸಿ ಹೇಗೆ ದೇವರಿಗೆ ಒಪ್ಪಿಸೋದು ಅಂದ್ರೆ ಕರ್ಮಗಳನ್ನ ಮಾಡೋದು, ದೇವರ ಪೂಜೆ ಇತ್ಯಾದಿಗಳು ಮಾಡೋದು ಒಂದು ಅಂಶ. ಆದರೆ ಸಮರ್ಪಣೆ ಮಾಡಬೇಕು ಅಂತ ಇದು ಲೌಕಿಕ ಎಕ್ಸಾಂಪಲ್ ಎಲ್ಲರೂ ಕೊಡ್ತಾರೆ. ಇದಕ್ಕೆ ಒಂದು ಎಕ್ಸಾಮಿನೇಷನ್ ಹಾಲ್ ಆಗಲಿ ಯಾವುದೋ ಒಂದು ಆಗಲಿ, ಅಲ್ಲಿ ಎಲ್ಲ ಆನ್ಸರ್ ಎಲ್ಲ ಬರೆದು ಬಿಟ್ಟು ಅವರ ಹತ್ರ ಒಪ್ಪಿಸದೆ ಯು ಡೋಂಟ್ ಇವನ್ ಸಬ್ಮಿಟ್ ಮಾಡಬೇಕಲ್ಲ. ಏನೋ ಪ್ರಾಜೆಕ್ಟ್ ಇರಲಿ ಏನೇ ಇರಲಿ ಎಕ್ಸಾಮ್ ಇರಲಿ ಯು ಹ್ಯಾವ್ ಟು ಸಬ್ಮಿಟ್ ಹಾಗೆ ಇಟ್ ಇಸ್ ಸಿಮಿಲರ್, ಇಟ್ಸ್ ವೆರಿ ಕ್ರೂಡ್ ಎಕ್ಸಾಂಪಲ್. ಹಾಗೇನೆ ನಾವು ಕರ್ಮಗಳನ್ನ ಮಾಡುತ್ತಾ ಸಮರ್ಪಣೆ ಅಂದರೆ ಏನು, ದೇವರ ಮುಂದೆ ಇಡ್ತೀವಿ. ಆದರೆ ಕರ್ಮಗಳನ್ನು ಹೇಗೆ ಇಡೋದು, ದೇವರ ಅಧೀನ, ದೇವರು ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ. ಇದೇ ವಿಭೂತಿ ಸಂಧಿಯಲ್ಲಿ ಬಂದದ್ದು. ಎಲ್ಲ ಕವರ್ ಆಯ್ತು. ಉಳಿದದ್ದು ಏನಿದೆ ಅಂದ್ರೆ ಇವಾಗ ವಿಶೇಷವಾಗಿ ಹೇಳ್ತಾರೆ ದಿಕ್ಕುಗಳು ಅಂತ ಹೇಳ್ತಾರೆ. ಏನು ದಿಕ್ಕುಗಳು ನಾವು ಹೇಳುವಾಗ ಹೇಳ್ತೀವಿ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಎಲ್ಲ ಕಡೆನೂ ಮಾಡ್ತೀವಿ. ಇದು ನಮ್ಮ ಸಿದ್ಧಾಂತದಲ್ಲಿ ಅಂದ್ರೆ ವೇದಾಂತದಲ್ಲಿನೂ ಹಾಗೆ ಸೈನ್ಸಲ್ಲಿನೂ ಇದು ನೋಡ್ಬೋದು. ಅಣು ಪರಮಾಣು ನ್ಯೂಕ್ಲಿಯಸ್ ತಗೊಳ್ಳಿ. ನ್ಯೂಕ್ಲಿಯಸ್ ಎಂಬ ಒಂದು ಅದು ಮೈಕ್ರೋಸ್ಕೋಪ್ಲಿ ನಮಗೆ ಸಿಕ್ಕಬಹುದು. ಆ ಒಂದು ಸಣ್ಣದಾಗಿ ಇರುವಂಥದ್ದು. ಅದಕ್ಕೆ ನೀವು ನೋಡಿದ್ರೂ ದಿಕ್ಕುಗಳ ಸಂಬಂಧ ಅದಕ್ಕೇನು ಇದೆ. ಯಾವುದೇ ಒಂದು ಪಿನ್ ಡ್ರಾಪ್ ಹಾಕಿದ್ರೂ ಒಂದು ಹಾಕಿ ಅದನ್ನ ಚೆನ್ನಾಗಿ ಎನ್ಲಾರ್ಜ್ ಮಾಡಿದ್ರೆ ಅದಕ್ಕೇನೋ ಡೈರೆಕ್ಷನ್ಸ್ ಇದೆ. ಡೈರೆಕ್ಷನ್ಸ್ ಎಂಬುದು ಅಷ್ಟು ಚಿಕ್ಕ ವಸ್ತುಗಳಿಗೆ ಇದೆ. ದೊಡ್ಡ ವಸ್ತು ಏನು ಬ್ರಹ್ಮಾಂಡ ತಗೊಳ್ಳಿ, ಬ್ರಹ್ಮಾಂಡಕ್ಕೆ ಆಚೆ ಇರುವಂತ ಆವರಣಗಳು ಎಲ್ಲ ಅವ್ಯಾಕೃತ ಆಕಾಶ ಅಂತಾರೆ. ಅಂದ್ರೆ ಏನದು ಆಕಾಶ ಅಂದ್ರೆ ಇಟರ್ನಲ್ ಸ್ಪೇಸ್ ಅಂತ ತಕೊಂಡಾಗ ಯಾರು ಈ ಕ್ವಶನ್ ಕೇಳಲ್ಲ. ಈ ಸ್ಪೇಸಿಗೆ ಹುಟ್ಲಕ್ ಮುಂಚೆ ಏನಿತ್ತು ಅಂದ್ರೆ ಇರಬೇಕು ಅಂದ್ರೆ ಸ್ಪೇಸ್ ಇರಬೇಕಲ್ವಾ. ಸ್ಪೇಸ್ ಕ್ರಿಯೇಟೆಡ್ ಎಂಬುದೇ ಇಲ್ಲ. ಕ್ರಿಯೇಟ್ ಮಾಡ್ಲಿಕ್ಕೆ ಮುಂಚೆ ಸೇಮ್ ಥಿಂಗ್ ಲೈಕ್ ಕಾಲ. ಈ ಕಾಲ ಸೃಷ್ಟಿ ಆಗಲಕ್ಕೆ ಮುಂಚೆ ಯಾವ ಕಾಲ ಇತ್ತು ಕ್ವಶನು, ಯಾವ ಕಾಲ, ಅದು ಏನು ಕಾಲ ಅಂದ್ರೆ ಏನು, ಕಾಲ ಆಗಲಿ. ದೇಶ ಅಂದ್ರೆ ಕಂಟ್ರಿ ಅಂತ ಅರ್ಥ ಅಲ್ಲ, ದೇಶ ಅಂದ್ರೆ ಸ್ಪೇಸ್ ಅಂತ ಅರ್ಥ. ಇಟರ್ನಲ್ ಸ್ಪೇಸ್ ಯಾವತ್ತೂ ಇರುವಂಥದ್ದು. ನಾವು ಮನೆ ಕಟ್ಟಿದಾಗೆ ಮನೆ ಒಳಗೆ ಇದು ರೂಮು, ಇದು ದೇವರು ಕೋಣೆ, ಇದು ಅಡಿಗೆ ಮನೆ, ಇದು ಒಂದು ಬಾತ್ರೂಮು, ಇದು ಅಂತ ಹೇಳ್ತೀವಿ. ಸೊ ನಾವು ಗೋಡೆಗಳನ್ನ ಹಾಕಿ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ವಿ. ಏನು ಕ್ರಿಯೇಟ್ ಇಲ್ಲದನ್ನಲ್ಲ. ಸ್ಪೇಸ್ ಎಂಬುದು ಕಣ್ಣಿಗೆ ಗೋಚರ ಆಗದೇ ಇರುವಂತ ಜಾಗೆಯನ್ನ 4 ಗೋಡೆಗಳನ್ನ ಹಾಕಿ ಅದನ್ನ ಇದು ನನ್ನ ಪೂಜಾ ರೂಮ್, ಇದು ನಮ್ಮ ಮನೆ, ಇದು ಪಕ್ಕದ ಮನೆ, ಹೀಗೆ ಮಾಡ್ತೀವಿ. ಅಂದ್ರೆ ಎಲ್ಲವೂ ತೆಗೆದು ಹಾಕಿದ್ರೆ ನಮ್ಮ ಮನೆ ಮಾತ್ರ ಅಲ್ಲ, ನಮ್ಮ ಊರು, ಆಮೇಲೆ ಪೃಥ್ವಿಯಲ್ಲಿರುವಂತ ಎಲ್ಲೋ ಪ್ರಳಯ ಅಂತೀವಲ್ಲ, ಎಲ್ಲವೂ ಒಡೆದು ಹೋಗತ್ತಲ್ಲ. ಆವಾಗ ಏನಿರುತ್ತೆ,
ಏನೋ ಪ್ರಳಯ ಸಮುದ್ರ ಅಂತಾರೆ. ಅಲ್ಲಿ ಎಲ್ಲಿಂದ ಸಮುದ್ರ ಬಂತು? ಅಲ್ಲಿ ಸಮುದ್ರ ಎಲ್ಲ ಹೋಯ್ತಲ್ಲ. ಪ್ರಳಯ ಸಮುದ್ರ ಅಂದ್ರೆ ಏನು ಅಂದ್ರೆ, ಪ್ರಳಯ ಸಮುದ್ರ ಅಂದ್ರೆ ಬೇರೆ ಎಲ್ಲ ಅದು ಆಕಾಶವೇ ಆಗುತ್ತದು. ಅದಕ್ಕೆ ಅಂತಃ ಸಮುದ್ರ ಅಂದ್ರೆ ನಮ್ಮೊಳಗೆ ಏನು ಸಮುದ್ರ ಇದೆಯಾ? ಅಂತಃ ಸಮುದ್ರ ಅಂತ ಹೇಳ್ತಾರೆ. ಸಮುದ್ರದು ಅಂದ್ರೆ ಆಕಾಶಕ್ಕೆ ಸಮುದ್ರ, ಆ ವಾತಾವರಣಗೇನು ಸಮುದ್ರ ಎಂಬುದು ಬಳಸ್ತಾರೆ. ಸೊ ಈ ಅಂದ್ರೆ ಏನಾಯ್ತು, ಆಕಾಶ ಎಂಬುದು ಆವಾಗ ಎಲ್ಲವೂ ಪ್ರಳಯದಲ್ಲಿ, ಪ್ರಳಯ ಸಮುದ್ರದ ಅಷ್ಟು ವಿಸ್ತಾರ. ಸಮುದ್ರ ಯಾಕೆ ಸಮುದ್ರ ಅಂತ ಹೇಳ್ಬೇಕು? ನೀರಿಲ್ಲದೆ ಇರುವಂಥದ್ದು. ನೀರೆಲ್ಲ ಹೋಗ್ಬಿಡುತ್ತಲ್ಲ. ನೀರು ಏನು ಮಣ್ಣು ನೀರಲ್ಲಿ ಹೋಗುತ್ತೆ, ನೀರು ಬಂದು ಬೆಂಕಿಯಲ್ಲಿ ಹೋಗುತ್ತೆ, ಬೆಂಕಿ ವಾಯು ಅಲ್ಲಿ ಹೋಗುತ್ತೆ. ಹೀಗೆ ಹೇಗೆ ಸೃಷ್ಟಿ ಆಯಿತು ಅದೇ ರಿವರ್ಸಲ್ಲಿ ಲಯ ಅಂತ ಆಗತ್ತೆ. ಸೊ ನೀರೆಲ್ಲಿಂದ ಬಂತು ಅಲ್ಲಿ? ಪ್ರಳಯ ಸಮುದ್ರ. ಪ್ರಳಯ ಸಮುದ್ರ ಅಂದ್ರೆ ಆ ಒಂದು ಸೂಕ್ಷ್ಮ ಅವಸ್ಥೆ ಎಲ್ಲದಿಗೆ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ ಹೇಳ್ತಾರಲ್ಲ, ಆ ಪ್ರೈಮಾರ್ಡಿಯಲ್ ಮ್ಯಾಟರ್ ಅದು ಇರಬೇಕು ಅಂದ್ರೆ ಆ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಣು 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 ಅಣುಗೇನೋ ಅವಯವ. ಆಚಾರ್ಯ ಹೇಳ್ತಾರೆ ಇದು ಭಾಗವತ ತಾತ್ಪರ್ಯದಲ್ಲಿ, ಸಾ ಅವಯವಿ ಅಂತ. ಏನಂದ್ರೆ ಅದಕ್ಕೇನು ಪೋರ್ಷನ್ಸ್ ಇದೆ. ನಮಗೆ ಮಾಡ್ಲಿಕ್ಕೆ ಒಂದು ಅಣು ತಕೊಂಡು ಅಲ್ಲಿ ಇರುವಂಥ ಪರಮಾಣುವನ್ನು ತಗೊಂಡು ಅದಕ್ಕೆ ಹೇಗೆ ಪೋರ್ಷನ್ಸ್ ಮಾಡೋದೆಲ್ಲ ಮಾಡ್ತಾರೆ. ಬಾಂಬ್ ಅದು ಇದೆಲ್ಲ ಗೊತ್ತಿದೆಯಲ್ಲ. ಹೇಗೆ ಮಾಡ್ತಾರೆ ಅಂದರೆ ನಮಗೆ ಮಾಡೋಕ್ಕೆ ಬರಲ್ಲ ಅಷ್ಟೇ. ಇಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟ್ಸ್ ಓನ್ಲಿ, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಇಟ್ ಈಸ್ ಪಾರ್ಟ್ಸ್ ಅಂದರೆ ದಿಕ್ಕುಗಳ ಸಂಬಂಧ ಇದೆ. ಆ ಚಿಕ್ಕ ವಸ್ತುಗೇನು ಇದೆ. ಪ್ರಳಯದಲ್ಲಿ ಪ್ರಳಯ ಸಮುದ್ರ ಅಂತ ಬಳಸುವಂಥ ಆ ಒಂದು ಪ್ರಕೃತಿ ಪರಮಾಣುಗಳೆಲ್ಲ ಒಂದು ಪ್ರೈಮೋರ್ಡಿಯಲ್ ಮ್ಯಾಟರ್ ಅಂತಾರ. ಮ್ಯಾಟರ್ ಇಸ್ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಸೊ ಆ ಮ್ಯಾಟರ್ ಇರ್ಲಿಕ್ಕೆ ಜಾಗ ಎಷ್ಟು ಮ್ಯಾಟರ್ ಇದೆ, ಎಲ್ಲದರ ಆಟಮ್ಸ್ ಇದೆ, ಎಲ್ಲದರ ನ್ಯೂಕ್ಲಿಯಸ್ ಎಲ್ಲವೂ ಜಡ ವಸ್ತುಗಳಿಗೆ ಎಲ್ಲವೂ ಇರಲಿಕ್ಕೆ ಏನು ಬೇಕು? ಸ್ಪೇಸ್ ಬೇಕು. ಅದು ಇರಬೇಕು ಅಂದ್ರೆ ಸ್ಪೇಸ್ ಅಲ್ಲೇ ಇರುತ್ತೆ. ಅದಕ್ಕೆ ಸ್ಪೇಸ್, ಅದಕ್ಕೆ ಅವ್ಯಾಕೃತ ಆಕಾಶ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದಕ್ಕೆ ಅನ್ಕ್ರಿಯೇಟೆಡ್ ಇಟರ್ನಲ್ ಸ್ಪೇಸ್ ಅಂತ. ಇದಕ್ಕೆ ದಿಕ್ಕುಗಳು ಅವಯವಗಳು ಅಂತ ಹೇಳ್ತಾರೆ. ದಿಕ್ಕು ಇದೆ. ಅದಕ್ಕೆ ಅವ್ಯಾಕೃತ ಆಕಾಶಕ್ಕೆ ಇಟರ್ನಲ್ ಸ್ಪೇಸ್ ಆಸ್ ದಿಕ್ಕು. ಯಾಕಂದ್ರೆ ಯಾವ ವಸ್ತು ಇರಬೇಕು ಅಂದ್ರೆ ದಿಕ್ಕುಗಳ 8 ದಿಕ್ಕು ಹೇಳಿ, 4 ದಿಕ್ಕು ಹೇಳಿ, 10 ದಿಕ್ಕಿಗೆ ಹೇಳಿ ಅವಾಂತರ ದಿಕ್ಕು 4 ಇಟ್ಕೊಂಡು ಉಳಿದುದೆಲ್ಲ ಅವಾಂತರ ಅಂತ ಮಾಡ್ಕೊಳ್ಳಿ. ಸೊ ಈ ದಿಕ್ಕುಗಳ ಸಂಬಂಧ ಯಾವತ್ತೂ ಇರ್ತಂದ್ರೆ ಏನಾಯ್ತು, ಇವಾಗ ಇಷ್ಟು ವಿಭೂತಿ ರೂಪಗಳೆಲ್ಲ ಹೇಳಿದ ಮೇಲೆ ನಿತ್ಯವಾಗಿ ಇರುವಂತ ವಸ್ತುಗಳು ಅಂದ್ರೆ ಆಕಾಶ ಅಂದ್ರೆ ನಿತ್ಯ ಯಾವತ್ತೂ ಇರುವಂಥದ್ದು ಆಕಾಶ ಅಂತ. ಅಲ್ಲಿನೂ ದೇವರ ವಿಭೂತಿ ರೂಪ. ಅದು ಹೇಗೆ ಕನ್ಸೀವ್ ಮಾಡೋದು ಅಂದ್ರೆ, ಇಲ್ಲ ಇವಾಗ ನಮಗೆ ಬರ್ಬೇಕು, ನಮಗೆ ಎಡಕ್ಕೆ ಬರುವಂಥದ್ದು ಏನು, ನಮಗೆ ದಿಕ್ಕಿಗೆ ಸಂಬಂಧ ಇದಲ್ಲ. ನಮ್ಮ ಮುಂದೆ ಇರೋದು ಪೂರ್ವ. ಪೂಜೆ ಮಾಡುವಾಗ ದಿಕ್ಕು ಗೊತ್ತಿಲ್ಲ ಅಂದ್ರೆ ಏನು ಹೇಳ್ತಾರೆ ಶಾಸ್ತ್ರಕಾರರು? ನೀವು ಗೊತ್ತಿಲ್ಲ, ಎಲ್ಲೋ ಹೋಗ್ತೀವಿ, ಏನ್ರಿ ಪೂರ್ವ ಪಶ್ಚಿಮ ಏನು ಗೊತ್ತಾಗ್ತಾ ಇಲ್ಲ. ಇವಾಗ ನಮಗೆ ಇದು ಫೋನ್ ಇದೆ, ಸೆಲ್ ಇದೆ, ಅದ್ರ ಆ್ಯಪ್ ಇದೆ, ಅದೆಲ್ಲ ಬೇರೆ. ಅಂದರೆ ನಾವು ದೇವರನ್ನು ಇಟ್ಟಾಗೆ ನಮಗೆ ದೇವರಿಗೆ ಇನ್ಬಿಟ್ವೀನ್ ಇರೋದು ಪೂರ್ವ, ಹೀಗೆ ಮಾಡ್ಕೊಳ್ಳಿ ಅಂತ ಆ ಒಂದು ಅವಕಾಶ, ಆ ಒಂದು ವಿಧಾನವೂ ಕೊಟ್ಟಿದ್ದಾರೆ ಶಾಸ್ತ್ರ. ಏನು, ಪೂಜೆ ಮಾಡೋದು ಮುಖ್ಯ, ಹೀಗೆ ಕಲ್ಪನೆ ಹೀಗೆ ಮಾಡಿಕೊಂಡು ಮಾಡಿದ್ದನ್ನು ಸ್ವೀಕಾರ ಮಾಡ್ತಾರೆ. ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಈ ದಿಕ್ಕುಗಳು, ಸೊ ದಿಕ್ಕು ಸೊ ನಮಗೆ ಯಾಕೆ ಇವಾಗ ಸೊ ಆ ಸ್ಪೇಸ್ ಇಟರ್ನಲ್ ನಿತ್ಯ ಅದೆಲ್ಲ ನಮ್ಗೆ ಎಡಕೋದೇ ಇಲ್ಲ. ನಮ್ಮ ಮುಂದೆ ನಾವೇನೋ ಪ್ರಯಾಣ ಮಾಡ್ತೀವಿ. ನಾವು ಪ್ರಯಾಣ ಮಾಡುವಾಗ ಪೂರ್ವ ಎಲ್ಲಿ ಹೋದ ದಿಕ್ಕು ಎಂಬುದು ಇದ್ದೇ ಇದಲ್ಲ. ಹೀಗೆ ಹೋಗಿ ಲೆಫ್ಟ್ ಟರ್ನ್ ಮಾಡಿ ರೈಟ್ ಅಂತ ಹೇಳಿದೆ, ಎಲ್ಲ ಸೌತ್ ನಾರ್ತ್ ದಿಕ್ಕು ತಾನೇ ಆಗತ್ತೆ. ಸೊ ಈ ದಿಕ್ಕುಗಳು ಈ ಕ್ರಿಯೇಟೆಡ್ ಇದರಲ್ಲಿ, ಈ ಬ್ರಹ್ಮಾಂಡದಲ್ಲಿ, ನಮ್ಮ ಇರುವಂಥ ಈ ಪ್ರಪಂಚದಲ್ಲಿ ಒಂದೊಂದು ದಿಕ್ಕುಗಳಿಗೇನು ಆ ದಿಕ್ಕಂದ್ರೆ ನಮಗೆ ತೋರ್ಸುತ್ತೆ. ಹೀಗೆ ಹೋಗರಿ ಬೊಟ್ಟು ತೋರಿಸ್ತೀವಿ, ಅದೇ ತೋರಿಸೋ ದಿಕ್ಕು ಅಂದ್ರೆ ದಿಶನ ತೋರಿಸೋದು ಗೈಡ್ ಅಂತ ಅರ್ಥ. ನಮಗೆ ಗೈಡ್ ಮಾಡುವವರು ಈ ರಾಸ್ತೆಯಲ್ಲಿ ಹೋಗಿ ಹೀಗೆ ಯಾರೋ ಹೇಳ್ತಾರೆ, ಈಸ್ಟ್ ಹೋಗಿ ಸೌತ್ ಹೋಗಿ, ಇದು 95 ನಾರ್ತ್ ತಗೊಳ್ಳಿ, ಇದು ಸೌತ್ ತಗೊಳ್ಳಿ, ಈಸ್ಟ್ ತಗೊಳ್ಳಿ, ವೆಸ್ಟ್. ಯಾವಾಗಲೂ ಹೀಗೆ ಸೂರ್ಯ ಉದಿಸೋದು ಈಸ್ಟ್, ಮುಳುಗೋದು ವೆಸ್ಟ್, ಹೀಗೆ ನಾವು ಮಾಡುವಾಗ ಇಲ್ಲಿ ದಿಕ್ಕುಗಳಿಗೆ ಒಂದು ಅಭಿಮಾನಿ ದೇವತೆಗಳನ್ನು ದೇವರು ಕೊಟ್ಟು ಅವರಲ್ಲಿ ನಿಂತು ಆ ವಿಭೂತಿಯನ್ನ ಚಿಂತನೆ ಮಾಡಿದ್ದನ್ನು ಈ ಜೀವ ಎಲ್ಲಿ ಇದ್ರೂ
ಎಲ್ಲೆಲ್ಲೆಲ್ಲೆಲ್ಲಿ ಹೋದರೂ ಅದಕ್ಕೆ ದಿಕ್ಕು ಯಾಕೆ ಬೇಕು? ನಮ್ಮ ಮುಂದೆ ನಮ್ಮ ಸುತ್ತು ನಾವು ಇದ್ದೀವಿ, ನಮ್ಗೆ ಕವಚದಂತೆ ಇರೋದು ದಿಕ್ಕು ಅಂದ್ರೆ ಏನೋ ದೂರ ಮನೆ ಬಿಟ್ಟು ಹೋಗಿದಾಗ ಈಸ್ಟ್ ಬರುತ್ತಂತಿಲ್ಲ. ಜಸ್ಟ್ ನನಗೆ ಮುಂದೆ ಇರೋದು ಅದು ಈಸ್ಟ್ ಆಗತ್ತೆ, ಆ ಬಲಭಾಗದ ಸೌತ್ ಆಗತ್ತೆ, ಬೆನ್ನು ಅದು ವೆಸ್ಟ್ ಆಗತ್ತೆ, ಈ ಕಡೆ ಎಡಭಾಗ ಅದು ನಾರ್ತ್ ಆಗತ್ತೆ. ಆಯ್ತಲ್ಲ, ನನ್ನನ್ನು ತಾಕಿ ನನ್ನ ಕವಚದಂತೆ ದಿಕ್ಕಿದೆ ಅಂದ್ರೆ ಏನಾಯ್ತು? ಕವಚದಂತೆ ರಕ್ಷಣೆ ಮಾಡುತ್ತೆ. ದಿಕ್ಕು ದೇವತೆ ಹುಟ್ಟಿದಾಗ ಎಲ್ಲರಿಗೂ ಮಾಡ್ತಾರೆ. ಮಗುವನ್ನ ಉಪನಿಷ್ಕ್ರಮಣ ಅಂತ ಹೇಳ್ತಾರೆ. ಮಗುವಿಗೆ ಒಂದು 48 ದಿವಸ ಏನೋ ಯಾವಾಗ ವೆನ್ ಎವರ್ ಇಟ್ ಈಸ್ ಅಪ್ರಾಪ್ರಿಯೇಟ್ ಆ ಮಗುವನ್ನ ತಾಯಿ ತಂದೆಯರು ಒಳ್ಳೆ ದಿವಸ ದೇವಸ್ಥಾನಕ್ಕೆ ಹೋಗೋದು ಅಂತ. ಏನ್ ಮಾಡೋದು ಅಂದ್ರೆ ತಾಯಿಯ ತಾಯಿ ತಂದೆಯ ಪ್ರಾರ್ಥನಾ. ಮಗು ಚಿಕ್ಕದು ಹುಟ್ಟಿದ ಮಗುವನ್ನ ಕೈಲೇ ಇಟ್ಟುಕೊಂಡು ತಾಯಿ ಮಗು ಕಣ್ಣಿಟ್ಟುಕೊಂಡು ಮಗುವಿನ ಮೇಲೆ ಕಣ್ಣಿಟ್ಟುಕೊಂಡು ತಾಯಿ ಇರ್ಬೋದು. ಸುಲಭ, ಅದು ಎಲ್ಲಿ ಹೋಗೋಕೆ ಆಗಲ್ಲ, ಮಗುಗೆ ಅಷ್ಟೇ ಇರುತ್ತೆ, ಅಷ್ಟೇ ನಮ್ಮ ಹತ್ರನೇ ಮಲ್ಕೊಂಡಿರುತ್ತೆ. ಕಣ್ಣಿಟ್ಕೊಳ್ಳೋದು ಈಸಿಯರ್. ಮಗು ಬೆಳೆಯುತ್ತಾ ಅಂಬೆ ಕಾಲಿಡುತ್ತೆ, ಇನ್ನೊಂದು ಮಾಡುತ್ತೆ. ಚಿಕ್ಕ ಮಗುವೇ ಇರಲಿ, ರಾತ್ರಿ ತಾಯಿ ಮಲ್ಕೊಂಡಾಗ ಮಗುಗೆ ಬದುಕಿರ್ಬೇಕ. ತಾಯಿ ಕೆಲವೊಮ್ಮೆ ಅದು ಕಾಣ್ತೀವಿ ಭೂಲೋಕದಲ್ಲಿ, ತಾಯಿ ಹಾಗೆ ಮಾಡಿದಾಗೆ ಮಗು ಮೇಲೆನೆ ಹೋಗ್ಬಿಟ್ಲು. ಈ ತರ ಇದೆಲ್ಲ ನಮ್ಮಲ್ಲಿ ಆಗೋದಿಲ್ಲ. ಈ ತರ ಪಾಸಿಬಿಲಿಟೀಸು ಇದೆ ಅಂತ ಅನೇಕದು ಕೇಳ್ತೀವಿ. ಅಂದ್ರೆ ಮಗುಗೆ ರಕ್ಷಣೆ ತಾಯಿ ಕೊಳ್ಳಕ್ಕಾಗತ್ತಾ? ತಾಯಿ ತಂದೆಗಳಿಗೆ ಕೊಳ್ಳಕ್ಕೆ ಶಕ್ತಿಯೂ ಇಲ್ಲ. ಅದಕ್ಕೆ ಈ ಫಂಕ್ಷನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂತ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಕ್ಕೆ ಮುಂಚೆ ಮನೆ ಬಿಟ್ಟು ಮಗುವನ್ನ ಆ ಮಗುವನ್ನ ಕರ್ಕೊಂಡು ಹೋದಾಗ, ಒಳ್ಳೆ ಮುಹೂರ್ತ ನೋಡಿ ಕರ್ಕೊಂಡು ಹೋದಾಗ ಆವಾಗ ಪ್ರಾರ್ಥನೆ, ಅದು ಕುಲಪುರೋಹಿತ ಹತ್ರ ಅವ್ರು ಹೇಳ್ಕೊಡ್ತಾರೆ. ಈ ಪ್ರಾರ್ಥನೆ ಏನ್ ಮಾಡ್ತಾರೆ, ಸ್ವಾಮಿ ಈ ಮಗುವನ್ನ ನಾನು ಹೇಗೆ ರಕ್ಷಣೆ ನನ್ನಿಂದ ಆಗಲ್ಲ ಸ್ವಾಮಿ, ಎಲ್ಲ ದಿಕ್ಕು ಮಗುಗೆ ಎಲ್ಲ ಕಡೆಯಿಂದ ರಕ್ಷಣೆ ಸಿಗಬೇಕು. ಎಲ್ಲ ದಿಕ್ಕಲ್ಲಿ ಇರುವಂತ ದೇವತೆಗಳಿಗ ನೀವು ಈ ಮಗುವನ್ನ ರಕ್ಷಣೆ ಮಾಡಿ. ಅಷ್ಟೇನಾ? ಇಲ್ಲ, ದೇವತೆಗಳಿಗೆ ಶಕ್ತಿ ಇಲ್ಲ, ಅವರಲ್ಲಿ ದೇವರೇ ನಿಂತು ರಕ್ಷಣೆ ಮಾಡ್ತಾನೆ. ಸೊ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಫಸ್ಟ್ ಅಂತ. ದೇವಸ್ಥಾನ ಇಲ್ಲ ನಮ್ಮ ಊರ್ಲಿ ಅಂದ್ರೆ ಹೀಗೆ ದೇವರೇ ಎಲ್ಲ ದಿಕ್ಕನ್ನ ಪ್ರಾರ್ಥನೆ ಮಾಡೋದು ನಮ್ಮಲ್ಲಿ ತುಂಬಾ ಸುಲಭ. ದೇವರ ಚಿಂತನೆ ಬೇಕು. ಏನೋ ಶ್ರಾದ್ದ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡೋಕೆ ಇದಿಲ್ಲ, ಕೈ ಎತ್ತಿ ದೇವರ ಮೇಲೆ ಇದ್ದಾನೆ, ಕೈ ಎತ್ತಿ ಪಿತೃದೇವತೆಗಳಿಗೆ ಕೈ ಎತ್ತಿ ಪ್ರಾರ್ಥನೆ ಮಾಡಿದ್ರೆ ರಕ್ಷಣೆ ಮಾಡ್ತಾರಂತ. ಅದು ನಾವು ಯಾವಾಗಲೂ ಬಳಸಬಾರ್ದು. ತೀರ ಮಾಡ್ಲಿಕ್ಕೆ ಆಗಲ್ಲ, ತೀರ ಅಂದ್ರೆ ಅದೂ ಮಾಡಿಸ್ತಾರೆ. ಬೇಸಿಕಲಿ ಶೋಯಿಂಗ್ ದ ಗ್ರಾಟಿಟ್ಯೂಡ್ ಅದು ಮುಖ್ಯ ಆಗತ್ತೆ. ಅಂಡ್ ಸೀಕಿಂಗ್ ದೇರ್ ಪ್ರೊಟೆಕ್ಷನ್ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯುಷು ಶಾರ್ವರೀಚರ ದಿಕ್ವಲಯದೊಳು ಹಂಸ ನಾಮಕನು ಸರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲಿ ತೋರ್ವರಿಗೆ ಗೋಚರಿಸದ ವ್ಯಕ್ತಾತ್ಮ ಎಂದೆನಿಪ. ದೇವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ? ಅವನು ಅವ್ಯಕ್ತ. ಅವನು ಯಾರ ಕಣ್ಣಿಗೇನು ಇಲ್ಲ ರೀ. ಅವನು ವೈಕುಂಠದಲ್ಲಿ ಇದ್ರೆ ನಾವು ವೈಕುಂಠದಲ್ಲಿ ಹೋಗ್ತೀವಿ, ಅದೇ ಕಣ್ಣಿಗೆ ಕಾಣಿಸೋದಿಲ್ಲ ಹೇಳ್ಬೋದಾ? ಹೇಳಬಾರ್ದು. ಯಾಕೆ? ದೇವರು ಅದನ್ನ ಹೇಳ್ತಾರೆ, ಸರ್ವತ್ರ ಅದು ಹೇಳಿದ್ದಾರೆ. ಸರ್ವ ಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಿಂದಲೇ. ಇದೇ ದೇವರನ್ನ ಪೂರ್ತಿ ಪರಿಚಯ ಮಾಡಿಕೊಡುತ್ತೆ. ಸರ್ವಕಾಲದಲ್ಲಿನೂ ಇರ್ತಾನೆ, ಸರ್ವರೊಳಗೇನು ಇರ್ತಾನೆ. ಸರ್ವ 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 ಅಂತ ಬರುತ್ತೆ ನೋಡಿ. ಅಟ್ಲೀಸ್ಟ್ ಒಂದು 30 times ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ಸರ್ವತೋಮುಖ, ಸರ್ವಭೌಸ, ಹೀಗೆ ಸರ್ವ ಸರ್ವ ಎಂಬ ಶಬ್ದ ತುಂಬಾ ಬರುತ್ತೆ. 22, 25 ಇನ್ನೂ ಜಾಸ್ತಿನೇ ಬರುತ್ತೆ. ಸೊ ಇವನು ಎಲ್ಲರಲ್ಲಿ ಅಂದ್ರೆ ಏನು? ದೇವರು ಎಲ್ಲ ಕಡೆ. ಅದೇ ವ್ಯಾಪ್ತಿ ಸಂಧಿ ನೋಡಿದ್ದೀವಲ್ಲ, ಎಲ್ಲ ಅವನು ಇಲ್ಲದ ಜಾಗ ಏನು? ಅಣುವಿನೊಳಗಿರುವಂತ ಪರಮಾಣು ಪ್ರದೇಶದಲ್ಲಿನೂ ಇರುವಂತ ಜೀವದಲ್ಲಿ ಒಳಗೆ ಕೂತಿರುವ ಜೀವದಲ್ಲಿ ಲಕ್ಷ್ಮೀದೇವಿ ಒಳಗೆ ತಾನು ತುಂಬಿ ತುಳುಕುತ್ತಾ ಇರ್ತಾನ. ಅವನು ಇಲ್ಲದ ಜಾಗ ಇಲ್ಲ. ಇದನ್ನು ಅವ್ಯಕ್ತ. ಅವನು ಕಣ್ಣಿಗೆ ಕಾಣಿಸೋದಿಲ್ಲ. ಎಷ್ಟೋ ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನೇ ಹೇಳ್ತಾರೆ, ಇದೇನ
ಏನ್ರಿ ಕಣ್ಣಿಗೆ ಕಾಣಿಸ್ತದೆ, ಹಾಗೆ ಇರ್ಲಿಕ್ಕೆ ಸಾಧ್ಯ? ಅರೆ ಬೆಳಗ್ಗೆ ನಕ್ಷತ್ರ ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸೋದಿಲ್ಲ. ಇಲ್ಲವ ನಕ್ಷತ್ರ ಇದೆ, ಸೂರ್ಯನ ಬೆಳಕಲ್ಲಿ ಕಾಣಿಸೋದಿಲ್ಲ. ರಾತ್ರಿ ಸೂರ್ಯ ಇಲ್ಲವ? ಸೂರ್ಯ ಇದ್ದಾನೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಹೀಗೆ ತಿರುಗಿದ್ದೀವಿ, ಅದಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಇದ್ದ ಮಾತ್ರಕ್ಕೆ ಕಣ್ಣಿಗೆ ಕಾಣಿಸದೆ, ಕಣ್ಣಿಗೆ ಕಾಣಿಸಬೇಕು ಎಂಬುದಿಲ್ಲ. ಇವನು ಯಾವಾಗಲೂ ಅವ್ಯಕ್ತ ಸ್ವಭಾವ. ಯಾಕೆ? ಇವನು ಭಕ್ತರಿಗೆ, ಜ್ಞಾನಿಗಳಿಗೆ ಕಣ್ಣಿಗೆ ಕಾಣಿಸ್ತಾನೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎಂಬುದು ನಮ್ಮಂಥವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದೇವರು ಅಂದ್ರೆ ನಾವು ವಿಗ್ರಹ ಹೇಳ್ತಾ ಇಲ್ಲ, ಸಾಕ್ಷಾತ್. ಅಂದ್ರೆ ದುರ್ಯೋಧನನಿಗೆ ಕಂಡಿದ್ದಾನೆ, ನಮ್ಗೆ ಕಂಡಿಲ್ಲವಾ ಅಂತ ಕೇಳಿದ್ರೆ, ದುರ್ಯೋಧನನಿಗೆ ಕೃಷ್ಣನ ನೋಡಿದ, ಆದ್ರೆ ಅವನಿಗೆ ಕೃಷ್ಣನನ್ನ ದೇವರು ಅಂತ, ಕೃಷ್ಣ ಅಂತ ನೋಡಿದ, ಕೃಷ್ಣನನ್ನ ದೇವರು ಅಂತ ಅವನು ನೋಡಿಯೇ ಇಲ್ಲ, ಎಂದೆಂದೂ ನೋಡೇ ಇಲ್ಲ ಅವನು. ಸೊ ಅವನಿಗೇನು ಕಣ್ಣಿಗೆ ಕಾಣಿಸಿಲ್ಲ. ಅವನಿಗೆ ಯಾಕೆ ಕಣ್ಣಿಗೆ ಕಾಣಿಸ್ತಾನೆ? ಕಾಣಿಸೋದೇ ಇಲ್ಲ. ಯಾರೋ ಒಂದು ಗೊಲ್ಲ, ಅವನು ಏನೋ ಮಾಯಾವಿ, ಹೀಗೆ ಅವನಿಗೆ ಬಂತು. ದೇವರು ಅಂತ ಕಾಣಿಸಿಲ್ಲ. ದೇವರವನನ್ನ ನೋಡಿದ, ದೇವರು ನೋಡಿದ್ದ. ನಾವೇನ್ ಹೇಳ್ತೀವಿ? ದೇವರೇ ಕಡೆಗಣ್ಣ ನೋಟದಿಂದ ನಮ್ಗೆ ರಕ್ಷಣೆ ಮಾಡು ಅಂತೇಳಿ. ರಾಜನನ್ನ ದುರ್ಯೋಧನನ್ನ ನೋಡ್ತಾನೆ ಇದ್ದ ದೇವರು. ಅವನಿಗೆ ಏನಾಯ್ತು ಅಂದ್ರೆ, ನೋಡೋದು ಅನುಗ್ರಹ ದೃಷ್ಟಿಯಿಂದ ನೋಡೋದು ದೇವರು, ಅದು ಕಾರುಣ್ಯದಿಂದ ನೋಡೋದು, ಸಿಟ್ಟಿನಿಂದ ನೋಡೋದು, ಇದೆಲ್ಲ ಬೇರೆ 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 ಇರುತ್ತೆ. ಅಂದ್ರೆ ದೇವರ ಅನುಗ್ರಹ ಅವನಿಗೆ ಆಗೇ ಇಲ್ಲ. ಸೊ ದೇವರು, ಅದೇ ನಮ್ಮ ರಾಯರು ಕಂಡಿದ್ದಾರೆ. ಆ ದೇವರ ದರ್ಶನದಿಂದ ರಾಯರೇ ಎಲ್ಲವೂ ಸಕಲ ಅಭೀಷ್ಟ ಫಲವು ಕೊಡೋ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಸೊ ಅಂಥದ್ದವರಿಗೆ ಅವನು ಗೋಚರನೆ ಆಗ್ತಾನೆ. ಅವನು ಭಗವಂತ ಸ್ವಯಂ, ಅವನು ಅವ್ಯಕ್ತ. ಅಂದ್ರೆ ರಾಯರಿಗೆ ಕಾಣಿಸಿದಾರಲ್ಲ, ಅವನ ಇಚ್ಛೆಯಿಂದ ಅವನು ತೋರಿಸ್ತಾನ, ದಿವ್ಯ ದೃಷ್ಟಿಯಿಂದ ತೋರಿಸ್ಕೊಡ್ತಾನ. ಸೊ ಅವನು ಅವ್ಯಕ್ತಾತ್ಮ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಎಲ್ಲಿದ್ದಾನ ಅವನು? ಎಲ್ಲ ಕಡೆನೇ ಇದ್ದಾನೆ. ಇವಾಗ ಏನು ವಿಭೂತಿ ಬಂತು ನಮ್ಗೆ? ವಿಭೂತಿಯಲ್ಲಿ ದಿಕ್ಕುಗಳು ಬಂತು. ಇದು ಹೇಳ್ತಾರೆ ಪೂರ್ವ. ಗೊತ್ತು ನಮ್ಗೆ, ಫಸ್ಟ್ ಆಲ್ವೇಸ್ ಪೂರ್ವದಿಂದ ಶುರು ಮಾಡ್ತೀವಲ್ಲ, ಪ್ರದಕ್ಷಿಣೆ. ಎಲ್ಲಿ ಹೋದ್ರೆ ನಾವು ಪ್ರದಕ್ಷಿಣೆನೇ ಮಾಡೋದು. ನಾವು ಫಸ್ಟ್ ಪೂರ್ವ ದೇವರನ್ನು ನೋಡ್ತೀವಿ, ರಾಯರ ವಿಗ್ರಹ, ರಾಯರ ಬೃಂದಾವನವನ್ನು ನೋಡ್ತೀವಿ ಪೂರ್ವ. ಆಮೇಲೆ ಪ್ರದಕ್ಷಿಣೆ ಬರ್ತೀವಿ. ನೆಕ್ಸ್ಟ್ ಏನು? ದಕ್ಷಿಣ, ಆಮೇಲೆ ಪಶ್ಚಿಮ, ಆಮೇಲೆ ಉತ್ತರ. ನಾಲ್ಕು ಕಡೆ ಬಂದ ಪ್ರದಕ್ಷಿಣೆನೇ ಇರ್ತದೆ ಈ ದೇವರು. ಸೊ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಈ 4 ಡೈರೆಕ್ಷನ್, ಇದನ್ನ ದಿಕ್ಕುಗಳು. ಆಮೇಲೆ ನಮ್ಗೆ ವಿದಿಕ್ಕುಗಳು, ಅವಾಂತರ ದಿಕ್ಕುಗಳು, ಹೀಗೆಲ್ಲ. ದಿಕ್ಕು ವಿದಿಕ್ಕು ಅಂತ. ವಿದಿಕ್ಕು ಅಂದ್ರೆ ಇನ್ ಬಿಟ್ವೀನ್ ಇರುವಂಥದ್ದು, ಗೊತ್ತಲ್ಲ ನಿಮ್ಗೆ. ನಾವು ಸೌತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು, ನಾರ್ತ್ ಈಸ್ಟ್, ಹೀಗೆ ಮಾಡ್ತೀವಲ್ಲ, ಕೋಣೆಗಳು, ದಿಕ್ವಲಯಗಳು. ಸೊ ಇದನ್ನ ಹೇಳುವಾಗ ಇಲ್ಲಿ ಹೇಳ್ತಾರೆ ಪಾರ್ವತಿ ಪತಿ ಅಂತ. ಯಾಕಿದು ಈಶಾನ್ಯ ಅಂತ ಹೇಳ್ಬೋದಲ್ಲ? ಅಂದ್ರೆ ಬರೀ ನಾವು ಜಡವಾದ ದಿಕ್ಕುಗಳನ್ನೇ ಹೇಳ್ತಾ ಇಲ್ಲ. ದಿಕ್ಕೇನು ಮಾಡಕ್ಕಾಗತ್ತೆ? ಆ ದಿಕ್ಕಿನಲ್ಲಿನೂ ಭಗವಂತ ಇದ್ದಾನೆ. ಆ ದಿಕ್ಕನ್ನ ಆ ದಿಕ್ಕನ್ನ ಅದಕ್ಕಿರುವಂತ ಅಭಿಮಾನಿ ದೇವತೆ ಆ ದಿಕ್ಕಲ್ಲಿ ನಿಂತು ನಮಗೆ ರಕ್ಷಣೆ ಮಾಡುವಂತ ಆ ದೇವತೆಗಳ ದ್ವಾರ ಮಾಡ್ತಾನೆ. ಸೊ ಅದನ್ನು ತಿಳ್ಕೊಳ್ಳಿ. ಹೇಗೆ ತಿಳ್ಕೊಳ್ಳೋದು? ಯಾವಾಗಲೂ ಅವರು ದೇವತೆಗಳು ಹೆಂಡತಿ ಜೊತೆಯಲ್ಲೇ ಇರ್ತಾರವರು. ಹೆಂಡತಿ ಮಾತ್ರ ಅಲ್ಲ, ಅವರ ಪರಿವಾರ. ಇದು ದಿಕ್ ನಮಸ್ಕಾರ ಪೂಜೆ ಮಾಡೋದ್ರಲ್ಲಿ ಒಂದು ಪದ್ಧತಿ ಇದೆ. ಪೀಠ ಪೂಜೆ ಇದೆಲ್ಲ ನಮ್ಗೆ ಆಚಾರ ಮಾಡೋದೆಲ್ಲ ನಾವು ನೋಡ್ತಾ ಇರ್ತೀವಿ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಅಲ್ಲಿ ಮಾಡೋವಾಗ ಒಂದೊಂದು ದಿಕ್ಕಿಗೇನು ಪ್ರಾರ್ಥನೆ. ಸಂಧ್ಯಾವಂದನೆ ಮಾಡೋರು ದಿಕ್ ನಮಸ್ಕಾರ ಅಂತಾನೆ ಇದೆ. ಯಾಕೆಂದ್ರೆ ರಕ್ಷಣೆ ಸಿಕ್ಕಬೇಕಲ್ಲ ಎಲ್ಲಾ ಕಡೆಯಿಂದ. ಅಂದ್ರೆ ಅವ್ರು ಮಾಡಿದ್ರೆ ನಾವು ಮಾಡಲ್ಲವೇ ಸಂಧ್ಯಾ ಅಂದ್ರೆ? ಅದಕ್ಕೆ ಇಂಥ ಪದ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದು ಚಿಂತನೆ ಮಾಡೋದು ಮುಖ್ಯ. ನೀವು ಸಂಧ್ಯಾ ವಂದನೆ ಮಾಡ್ತಿರೋ ಇಲ್ಲವೋ ಎಂಬುದು ಕ್ವಶನ್ ಅಲ್ಲ, ಅವ್ರಿಗೆ ಅದು ವಿಹಿತ. ನಮಗೆ ಎಲ್ಲರಿಗೇನು ದಿಕ್ ನಮಸ್ಕಾರ, ದಿಕ್ ಪ್ರಾರ್ಥನೆ, ದಿಕ್ ದೇವತೆಗಳ ಪ್ರಾರ್ಥನೆ, ಚಿಂತನೆ ಎಲ್ಲರಿಗೇನೆ ಬೇಕು, ಎಲ್ಲರಿಗೇನು ರಕ್ಷಣೆ ಬೇಕು. ಸೊ ಅದಕ್ಕೆ ಹೇಳ್ತಾರೆ ಪಾರ್ವತೀಪತಿ. ಅದು ಹೇಳೋದು ಪೂಜೆ ಮಾಡೋವಾಗ ಅವ್ರು ಹೇಳೋವಾಗಲೇ ಹಾಗೆ ಹೇಳ್ತಾರೆ. ಒಂದೊಂದು ದಿಕ್ಕನ್ನು ಚಿಂತನೆ ಮಾಡುತ್ತಾ ಆ ದಿಕ್ಕಲ್ಲಿ ದಿಕ್ಕಿಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ದೇವತೆಗಳು ಅವರು ಹೇಗಿರ್ತಾರೆ ಅದೆಲ್ಲ ನಾವು ಜಾಸ್ತಿ ಹೇಳಲ್ಲ. ಬರೀ ನಾವು
ಅವರ ಪತ್ನಿ ಸಮೇತ, ಆಮೇಲೆ ಸಪರಿವಾರ, ಸವಾಹನ, ಆಯುಧ. ನಮ್ಗೆ ಆಯುಧ ಎಲ್ಲ ನನಗೂ ಬಂದಿಲ್ಲ ಅಂದ್ರೆ ಇದು ಎಲ್ಲವೂ ಶಾಸ್ತ್ರದಲ್ಲಿ ತುಂಬಾ ವಿಸ್ತಾರವಾಗಿ ಇದೆಲ್ಲ ಡೀಟೇಲ್ಸ್, ಒಂದೊಂದು ದಿಕ್ಕು ತಕೊಂಡಾಗ ಒಂದು ದಿಕ್ಕಿಗೇನು ದಿಕ್ಪಾಲಕರು, ಇವರನ್ನು ದಿಕ್ಕಿಗೆ ಪಾಲನೆ ಮಾಡೋದು, ಇವರನ್ನು ಇದು ನಮ್ಗೆ ಜಯ ವಿಜಯರು ಮಾತ್ರ ಅಲ್ಲ, ಅವರಿಗೆ ಆದ ಮೇಲೆ ಬರುವಂತ ಈ ದಿಕ್ಪಾಲಕರು ಇವರಿರ್ತಾರೆ. ಇವರು ತಮ್ಮ ಹೆಂಡತಿ ಜೊತೆಯಲ್ಲಿ ಅವರು ಅಲ್ಲಿ ಇದ್ದು ಎಲ್ಲವನ್ನೂ ಅವರು ಮಾಡ್ತಾರೆ. ದಿಕ್ಕಿಗೆ ಅವರ ಪತ್ನಿಯರು, ಒಂದೊಂದು ದಿಕ್ಕಿಗೆಯನ್ನು ತಕೊಂಡ್ರೆ ಅವರ ಪತ್ನಿಯರು, ಪೂರ್ವ ದಿಕ್ಕು ಅಂತ ತಕೊಂಡ್ರೆ ಪೂರ್ವ ದಿಕ್ಕಲ್ಲಿ ಇಂದ್ರನ ಜೊತೆಯಲ್ಲಿ ಅವನ ಹೆಂಡತಿ ಶಚಿದೇವಿ. ಆಮೇಲೆ ಅವನು ಇರುವಂಥದ್ದು, ಅವನ ಬಣ್ಣನೂ ಕೊಡ್ತಾರೆ, ಪೀತವರ್ಣ. ಅವನು ಆ ಒಂದು ಪೀತವರ್ಣದಿಂದ ಇದ್ದಾನೆ. ಆಮೇಲೆ ಅವನು ಯಾರು, ಅವನು ಸುಮ್ಮನೆ ಇಂದ್ರ ಅಂತ ಹೇಳಿ ಅವನು ಎದಕ್ಕೆ ಬಣ್ಣ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವನು ದೇವತೆಗಳು ಅಂದ್ರೆ 3 ಲೋಕಕ್ಕೆ ಇರುವಂತ ದೇವತೆಗಳಿಗೆಲ್ಲ ಅಧಿಪತಿ ಅಂದ್ರೆ ವಾಯುದೇವರಿಗೇನೋ ಅಧಿಪತಿ ಹೀಗೆಲ್ಲ ಅಲ್ಲ, ಅವನ ರೆಲ್ಮ್ ಎಲ್ಲಿ ಇದೆ ಆ ರೆಲ್ಮ್ ಅಲ್ಲಿ ಅವನ ಅಧಿಪತಿ. ನಮ್ಮ ಮನೆಯಲ್ಲಿ ನಾವು ರಾಜರೇ ಹಾಗೆ. ಸೊ ದೇವತೆ 3 ಲೋಕಕ್ಕೆ ಅವನು ಅಧಿಪತಿಯಾಗಿದ್ದೀರ. ಇದು ಎಲ್ಲರಿಗೂ ಗೊತ್ತು. ಅವನು ಆಯುಧ ಇಟ್ಕೊಂಡಿದ್ದಾನೆ ಯಾಕೆ? ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೇನೆ. ನಮಗೆ ಬರುವಂತ ಆ ಆಪತ್ತುಗಳನ್ನ ರಾಕ್ಷಸರು ಆ ಕಾಲದಲ್ಲಿ ಈ ಕಾಲದಲ್ಲಿ ಕಣ್ಣಿಗೆ ಕಾಣದೆ ನಮ್ಮ ಮನಸ್ಸನ್ನ ಪ್ರವೇಶ ಮಾಡುವಂತ ದೈತ್ಯ ಶಕ್ತಿಗಳು. ಸೊ ವಜ್ರಾಯುಧ ಅವನಿಗೆ. ಆಮೇಲೆ ಎಲ್ಲರಿಗೂ ಗೊತ್ತು ಅವನ ವಾಹನ ಐರಾವತ ಅಂತ. ಐರಾವತ ಈ ಊರ ಆನೆ ತರ ಅಲ್ಲ, ಅದು ದಿವ್ಯವಾದಂತ ಆನೆಗಳು ಆ ಲಕ್ಷಣಗಳನ್ನ ಹೇಳ್ತಾರೆ, ಸಾಮಾನ್ಯ ಭೂಲೋಕದ ಆನೆಯಲ್ಲ. ಸೊ ಐರಾವತ. ಸೊ ಅವನು ಹೇಗಿದ್ದಾನೆ, ಎಲ್ಲ ಆಭರಣ ಸಹಿತ, ಅವನ ಸೇವಕರ ಸಹಿತವಾಗಿ ಅವನು ಇರೋದು ಮಾತ್ರ ಅಲ್ಲ, ಏನು ಮಾಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ ಅಫ್ಕೋರ್ಸ್. ಆದರೆ ರಕ್ಷಣೆ ಮಾಡುವಾಗ ತನ್ನಲ್ಲಿ ಅಂದ್ರೆ ಅವನಲ್ಲಿ ಅನೇಕ ದೇವತಾ ರೂಪಗಳಿರ್ಬೋದು. ಈ ಒಂದು ಪ್ರಿಸ್ಕ್ರೈಬ್ಡ್ ಟಾಸ್ಕ್ ಏನೋ, ಈ ದಿಶಾ ಪೂರ್ವ ದಿಕ್ಕನ್ನ ನಿಯಮನ ಮಾಡುವಂತ ಕೆಲಸ. ಇಂದ್ರನಿಗೆ ಸಾಕಷ್ಟು ಜವಾಬ್ದಾರಿ ಇದೆ, ಸಾಕಷ್ಟು ಕೆಲಸಗಳಿದೆ. ಅದರಲ್ಲಿ ಒನ್ ಆಫ್ ಇಟ್ ಈಸ್ ಪೂರ್ವ ದಿಕ್ಕಿಗೆ ಅದನ್ನ ನೋಡಿಕೊಳ್ಳುವಂತ. ಎಲ್ಲರ ಪೂರ್ವ ದಿಕ್ಕು ನನಗೆ ಮುಂದೆ ನನಗೆ ಆಪತ್ತು ಬಾರದೆ ನನ್ನನ್ನ ರಕ್ಷಣೆ ಮಾಡೋದು, ನಿಮ್ಮನ್ನ ರಕ್ಷಣೆ ಮಾಡೋದು, ನಮ್ಮ ಮನೆಯನ್ನ ರಕ್ಷಣೆ ಮಾಡೋದು, ನಮ್ಮ ಊರನ್ನ ರಕ್ಷಣೆ ಮಾಡೋದು, ನಾವು ಮಾಡುವಂತ ಎಲ್ಲದೇವು ಹೀಗೆ ನೀವು ಬಳಸ್ತಾ ಹೋದ್ರೆ ಎಂಟೈರ್ ಈಸ್ಟ್ ಎಲ್ಲಿದೆ ಎಲ್ಲ ಜಸ್ಟ್ ರೈಟ್ ಇನ್ ಫ್ರಂಟ್ ಮಾತ್ರ ಎಲ್ಲ. ಜೀವಕ್ಕೆ ತಗೊಳ್ಳಿ, ಜೀವ ಈ ಒಳಗಿರುವಂತ ಸ್ಥೂಲ ದೇಹ, ಅಲ್ಲಿಂದ ಒಳಗೆ ಏನೇನೆಲ್ಲ ಪೂರ್ವದಲ್ಲಿ ಆಗ್ಬೇಕು ಅದೆಲ್ಲ ಅಲ್ಲಿಂದ ಇಡೀ ಹೋಗತ್ತದು. ಅದು ಎಲ್ಲವನ್ನು ಮಾಡ್ಲಿಕ್ಕೆ ಅವನು ಏನ್ ಮಾಡ್ತಾನಂದ್ರೆ ಅಲ್ಲಿ ತನ್ನಲ್ಲಿ ನಿಂತು ಯಾವ ರೂಪ ಅದನ್ನೇ ಇಲ್ಲಿ ವಿಭೂತಿ ಅಂತ ಹೇಳ್ತಾರೆ. ಅವನಲ್ಲಿ ಇರುವಂತ ಭಗವಂತ ಆ ಅಂತ ಅವನಲ್ಲಿ ಬಿಂಬರೂಪನಾಗಿರುವಂತ ಭಗವಂತ ಈ ವಾಮನ ರೂಪವನ್ನ ತೊಟ್ಟು ಈ ಕೆಲಸಕ್ಕೆ ಬೇಕಾದ ಆ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲ ಐಶ್ವರ್ಯ ಎಲ್ಲವೂ ಇಂದ್ರನಿಗೆ ಕರುಣಿಸ್ತಾನೆ. ಇಂದ್ರನ ಅವನ ಸೇವಕರು ಎಲ್ಲ ಅವರು ಎಂಟೈರ್ ಪರಿವಾರಗಳು ಅದನ್ನ ಅವನು ಮಾಡ್ತಾ ಇದ್ದಾನಂತ ಕ್ಷಣಕ್ಕೆ ಆ ವಾಮನನ್ನ ವಿಶೇಷವಾಗಿ ಧ್ಯಾನ ಮಾಡಿ ಅದನ್ನ ಆರಾಧನಾ ಅಂತ ಸಮೃದ್ಧಿಯಿಂದ, ವಾಮನ ನೀನೇ ನನ್ನಲ್ಲಿ ನಿಂತು ಈ ನನ್ನಿಂದ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಸ್ವಾಮಿ, ಇಷ್ಟು ಒಂದು ಕಾರ್ಯ ಪ್ರತಿ ಜೀವರಲ್ಲಿನೂ ಪ್ರತಿ ದಿಕ್ಕಲ್ಲಿನೂ ಇದು ಮಾಡಿಸ್ತಾ ಇದ್ದೀನಿ. ಸೊ ಈ ವಾಮನನ್ನ ಇಲ್ಲಿ ವಿಭೂತಿ ಅಂತ ಕರೀತಾರೆ. ವಿಭೂತಿ ರೂಪದಿಂದ ಇಂದ್ರನಲ್ಲಿ ನಿಂತು ಮಾಡ್ತಾನೆ. ಹೀಗೇನೆ ಒಂದು ದಿಕ್ಕುಗಳಿಗೇನು ಎಲ್ಲವೂ ಇದು ಪೂಜೆ ಮಾಡೋರು ಆ ಪೀಠ ಪೂಜೆ, ಆ ದಿಕ್ ನಮಸ್ಕಾರ ಇತ್ಯಾದಿ ಮಾಡೋವಾಗ ಇದನ್ನೇ ಹೇಳ್ತಾರೆ. ಒಂದೊಂದಕ್ಕೇನೋ ಅವರ ಆಯುಧಗಳು ಇಲ್ಲದೆ ಆಯುಧ ಸಹಿತನಾದಂಥ, ಆಭರಣ ಸಹಿತನಾದಂಥ, ವಾಹನ ಸಹಿತನಾದಂಥ, ಆಮೇಲೆ ಇನ್ನೇನೇನೆಲ್ಲ ಇದೆಯೋ ಆ ಪತ್ನಿ ನನ್ನ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಪತ್ನಿ ಸಹಿತನಾದಂಥ
ದೇವತೆಗಳಿಗೆ ಅಧಿಪನಾಗಿರುವಂತ ಇವನು ದೇವತೆಗಳೇ ಅಧಿಪ. ಇನ್ನು ದಕ್ಷಿಣಕ್ಕೆ ಹೋದಾಗ ಆ ದಕ್ಷಿಣಕ್ಕೆ ಏನು ಪ್ರೇತ ಗೊತ್ತಲ್ಲ, ದಕ್ಷಿಣ ಅಂದ್ರೆ ಯಮದಿಕ್ಕು. ಯಮದಿಕ್ಕು ಅಲ್ಲಿ ಬಂದ ಅವನು ಪ್ರೇತ ಈ ದೇಹದಿಂದ ದೇಹ ಬಿಟ್ಟು ಇಲ್ಲಿರೋರ್ಗೆ ಮಾತ್ರ ಅಲ್ಲ, ದೇಹವನ್ನ ಬಿಡ್ತೀವಲ್ಲ ನಾವು, ದೇಹವನ್ನ ಬಿಟ್ರೆ ನಮ್ಗೆ ಪ್ರೇತತ್ವ ಬರುತ್ತೆ. ಆ ಸಂಸ್ಕಾರ ಇದೆಲ್ಲ ಮಾಡಿದ್ರೆ ಪ್ರಯಾಣ ನಡೆಯುತ್ತೆ. ಆ ಸ್ಟೇಜ್ ನೋಡಿ, ಅಲ್ಲಿನೂ ರಕ್ಷಣೆ ಸಿಕ್ಕತ್ತಂತ, ದೇವ್ರ ರಕ್ಷಣೆ ಮಾಡ್ತಾನಂತ. ಅದನ್ನ ನಮ್ಗೆ ಯಾಕೆ ನಾವು ಬದುಕಿದ್ದೀವಿ ಇಲ್ಲಂದ್ರೆ ಹಿಂದೆನೂ ಪ್ರೇತ ಆಗಿರ್ತೀವಿ, ಮುಂದೆನೂ ಆಗುತ್ತೀವಿ ನಾವು. ಆವಾಗ ಹಾಗಿರ್ತವೆ ನಮ್ಮ ಕರ್ಮಗಳೆಲ್ಲ ನೋಡಿದ್ರೆ ಭಯಾನಕ. ಅದಕ್ಕೆ ಇವಾಗಲೇ ಪ್ರೇಯರ್ ಮಾಡಿದ್ರೆ ಇವಾಗಲೇ ದೇವರೇ ರಕ್ಷಣೆ ಮಾಡಪ್ಪ ಅಂತರ್ಗತ ದೀಪಾವಳಿ ಸಮಯದಲ್ಲಿ ಮಾಡ್ತೀವಿ ವಿಶೇಷವಾಗಿ ಅದು ಮಾಡೋದು. ನಮ್ಮ ತೀರಿದಂತ ನಮ್ಮ ಪಿತೃಗಳು ಇವ್ರಿಗಾಗಿನೂ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ನಮ್ಮ 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 ಪಿತೃಗಳನ್ನೆಲ್ಲ ನೋಡ್ಕೊಳ್ಳೋವನು. ಹೀಗೆ ಅವನ ಮೇಲೆ ಆ ಒಂದು ಗ್ರಾಟಿಟ್ಯೂಡ್, ಅದರಿಂದ ನಮ್ಮ ಕುಲ ನಮ್ಮ ವಂಶ ಎಲ್ಲ ಚೆನ್ನಾಗಾಗತ್ತೆ. ಸೊ ಹೀಗೆ ಒಂದೊಂದು ದಿಕ್ಕು ಇದು ಮೇ ಬಿ ನೆಕ್ಸ್ಟ್ ಕ್ಲಾಸ್ಲಿ ಬೇಕಾದ್ರೆ ಸ್ವಲ್ಪ ಹೇಳ್ತೀನಿ, ಇವಾಗ ಟೈಮ್ ಆಯ್ತು ಏನೋ. ಸೊ ಹೀಗೆ ಒಂದೊಂದು ದಿಕ್ಕು, 8 ದಿಕ್ಕು 8 ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಪಾರ್ವತಿಪತಿ. ಇದು ಪಾರ್ವತಿಪತಿ ಕೊಟ್ಟದ್ದು ಯಾಕೆ? ಅವರ ಪತ್ನಿಯರು ಸಹಿತವಾಗಿ ಅವ್ರದ್ದು ಎಲ್ಲ ಸಮಷ್ಟಿಯಾಗೆ, ಯಾಕೆಂದ್ರೆ ಅವರ ರೋಲು ಇದು. ಅವರೊಬ್ಬರೇ ಮಾಡೋದು ಹೆಂಡತಿ ಏನಂದ್ರೆ ಅವರು ಮಾಡ್ತಾರೆ, ಅವರು ಮಾಡಬೇಕು. ಬೆಳಿಗ್ಗೆ ರಾತ್ರಿಯಿಂದ ಬಂದ ಬೆಳಿಗ್ಗೆ ಮುಖ್ಯವಾಗಿ ಅವ್ರು ಮಾಡಿದ್ರೆ ಸಹಾಯ ಮಾಡ್ತಾರೆ. ರಾತ್ರಿ ಈ ಅವರ ಹೆಣ್ಣಂದ್ರೆ ತುಂಬಾ ಪಾರ್ವತಿ ದೇವಿ ಇದು ಬೇಕಾಗಿರುತ್ತೆ. ಅವರ ಜೊತೆಯಲ್ಲಿ ಇದ್ದು ಗಂಡ ಹೆಂಡತಿ ಜೊತೆಯಲ್ಲಿ ಸಾಧನೆ, ಅರ್ಧಾಂಗಿ ಅನ್ಸತ್ತೆ, ಅರ್ಧನಾರಿ ಸ್ವರೂಪ. ಸೊ ಹಾಗೆ ಮಾಡ್ತಾರೆ ಪಾರ್ವತಿಪತಿ. ಆಮೇಲೆ ಅಗ್ನಿ ಅಂದ್ರೆ ಪಾರ್ವತಿಪತಿ ಇರೋದು ಈಶಾನ್ಯ ದಿಕ್ಕು, ದಟ್ ಈಸ್ ನಾರ್ತ್ ಈಸ್ಟ್ ಬರುತ್ತೆ, ಅದಕ್ಕೆ ಈಶಾನ್ಯ ಅಂತ ಕರಿತೀವಿ. ಆಮೇಲೆ ಅಗ್ನಿಯಲ್ಲಿ ಬರ್ತಾನೆ, ಅಗ್ನಿ ಬರೋದು ಸೌತ್ ಈಸ್ಟ್ಲಿ ಅಗ್ನಿ, ಕೋಣಗಳನ್ನ ಹೇಳ್ತಾರೆ ಅಂದ್ರೆ ಕಾರ್ನರ್ಸ್. ಆಮೇಲೆ ವಾಯು ಅಂದ್ರೆ ಮುಖ್ಯ ಪ್ರಾಣರಲ್ಲ ಇವರು. ಸೊ ವಾಯು ಅಂದ್ರೆ ಇವಾಗ ಏನ್ ಹೇಳ್ತಾರೆ, ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಹೇಳ್ಬಿಟ್ಟು ನಾರ್ತ್ ವೆಸ್ಟ್ ಹೇಳ್ತಾರೆ. ಇಲ್ಲಿ ವಾಯು ಅಂದ್ರೆ ಕೋಣವಾಯು ಅಂತ ಹೇಳ್ತಾರೆ, ಪ್ರವಾಹ ವಾಯು ಅಂತ ಹೇಳ್ತಾರೆ. ಇವನನ್ನು ವಾಯು ಏರ್ ಕಾಲಮ್ಸ್ ಅದಕ್ಕೆ ಮಾಡುವಂತ. ಸೊ ಈ ವಾಯು ಇಲ್ಲಿ ಅಂದ್ರೆ ನಿಮ್ಗೆ ನಾರ್ತ್ ವೆಸ್ಟ್ಗೆ ಬರ್ತಾರೆ. ಆಮೇಲೆ ಸೌತ್ ವೆಸ್ಟ್ ತಗೊಳ್ತಾರೆ. ಸೌತ್ ವೆಸ್ಟ್ ಬಂದು ಶಾರ್ವರೀಚರ ಅಂದ್ರೆ ಶರ್ವರಿ ಅಂದ್ರೆ ಚಂದ್ರ ಇದುದಿಲ್ಲ, ಶಾರ್ವರಿ ಕರ ಅವನು. ಶಾರ್ವರಿ ಚರ ಅಂದ್ರೆ ಶರ್ವರಿ ಅಂದ್ರೆ ಶರ್ವ ಅಂದ್ರೆ ಈ ಸಾಯಂಕಾಲ ನೈಟ್ ಈವ್ನಿಂಗ್ ಇದೆಲ್ಲ ಬರುತ್ತಲ್ಲ ಅದು. ಆ ಟೈಮ್ಲಿ ರಾತ್ರಿಯಲ್ಲಿ ಓಡಾಡುವವರು ಯಾರು? ರಾಕ್ಷಸರು ಅಂತ ಪ್ರಸಿದ್ಧ. ನಾವು ಓಡಾಡ್ತೀವಿ ಇಲ್ಲ ಅಂತ ಹೇಳಿಲ್ಲ, ಮುಖ್ಯವಾಗಿ ಎಲ್ಲಾ ಕಡೆನೂ ಓಡಾಡ್ತಾ ಇರುವಂತವರು ಇವರು ರಾಕ್ಷಸರು. ಇಲ್ಲಿ ರಾಕ್ಷಸರನ್ನ ಯಾಕೆ ನೆನೆಯಬೇಕು ಅಂದ್ರೆ, ಈ ರಾಕ್ಷಸ ಯೋನಿಯೇ ಹುಟ್ಟಿದನು. ಅದಲ್ಲಿನೂ ಕೆಲವರು 30 ಜನ ಏನೋ ಹೇಳ್ತಾರೆ, 70 ಏನೋ ಹೇಳ್ತಾರೆ, ನಂಬರ್ ಹೇಳ್ತಾರೆ ಭಾಗವತದಲ್ಲಿ. ಅವರೆಲ್ಲ ಸುಜೀವಿಗಳೇ, ಅವರು ಒಳ್ಳೆ ಒಂದು ದೇವತೆ ಪ್ರಹ್ಲಾದ ಅಸುರ ಯೋನಿಯಲ್ಲಿ ಹುಟ್ಟಿದನು ನಮ್ಗೆ ಗೊತ್ತಲ್ಲ. ಹಾಗೇನೆ ಇವನು ನಿರ್ರತಿ ಅಂಬೋನು ಇರ್ತಾನೆ. ಈ ನಿರ್ರತಿ ಅಂಬೋನು ಇವನ್ಗೆ ಯಾಕೆ ನಮಸ್ಕಾರ ಮಾಡ್ಬೇಕು ಅಂದ್ರೆ, ಇವನು ರಾಕ್ಷಸರಿಗೆ ಎಲ್ಲರಿಗೇನು ಕಂಟ್ರೋಲರ್ ಅಂದ್ರೆ ಕಿಂಗ್ ಅಂತಿಲ್ಲ, ಅವರನ್ನ ಅದು ದೇವರ ನೇಮನ ಮಾಡಿದ್ದಾರೆ, ಕಿಂಗ್ ಅಂತಾರಲ್ಲ, ಅವರನ್ನ ಕಂಟ್ರೋಲ್ ಮಾಡಿದ್ರು. ಇದು ನಮ್ಗೆ ಬೇಕೇ ಬೇಕು. ರಾಕ್ಷಸರ ಕಾಟ ನಾವು ರಾತ್ರಿ ಎಲ್ಲ ಓಡಾಡ್ತಾ ಇರೋವಾಗ ನಮ್ಗೆ ರಕ್ಷಣೆ ಬೇಕಲ್ಲ, ಹೀಗೆ ಅವರು ರಕ್ಷಣೆ ಮಾಡ್ತಾರೆ. ಸೊ ಶಾರ್ವರಿ ಚರ ಅಲ್ಲಿ. ಸೊ ದಿಕ್ ವಲಯದೋಳು, ಇದು ದಿಕ್ ವಲಯ ಅಂತ ಅವಾಂತರ ದಿಕ್ಕುಗಳಲ್ಲಿ ಇವರಲ್ಲಿ ಇದು ಯಾರು ಮಾಡ್ತಾನಂದ್ರೆ ಹಂಸ ನಾಮಕನು ಅಂತ. ಅಂದ್ರೆ ಒಟ್ಟು ಒಂದೊಂದು ದೇವರ ವಾಮನ ಹೇಳಿದಿರಲ್ಲ, ಇವಾಗ ಹಂಸ ಹೇಳ್ತಾ ಇದ್ದಾರಲ್ಲ, ಯಾರ್ರಿ ವಿಭೂತಿ ಇಲ್ಲಿ ಅಂದ್ರೆ ನಾವು ಅಖಂಡ ರೂಪ ಅಂತ ಭೋಜನ ಸಂಧಿಯಲ್ಲಿ ನೋಡಿದ್ದೀವಿಲ್ಲ. ಹಾಗೇನೆ ಎಲ್ಲಾ ದಿಕ್ಕು ಸಮಷ್ಟಿಯಾಗಿ ನೋಡಿದ್ರೆ ಚಕ್ರ ತರ ಇದೆ ನೋಡಿ, ಚಕ್ರ ತರ ಎಲ್ಲ ತಿರುಗಿದಾಗ ಒಂದು ಸಮಸ್ತ ರೂಪದಿಂದ ಅವನು ತಿರುಗುತ್ತಾನಂತ ಎಲ್ಲ ದಿಕ್ಕುಗಳಿಗೇನು.
ಅದು ಹಂಸರೂಪದಿಂದ ಹೃದಯದಲ್ಲಿನೂ ಅದನ್ನೇ ಹೇಳ್ತಾರೆ. ಹೃದಯದಲ್ಲಿನೂ ದಿಕ್ಕು, ಹೊರಗೆ ಪೂಜೆ ಮಾಡೋವಾಗ ಒಳಗೇನು ಹಾಗೆ ಇದೆ. ಅದ ಒಳಗೆ ಹೊರಗೆ ಎರಡು ಕಡೆನೂ ಹಂಸನಾಮಕ ಭಗವಂತ. ಬಿಳಿ ನಿರ್ದೋಷನಾಗಿ ಇರುವಂತ ಆ ಕೆಟ್ಟದನ್ನೆಲ್ಲ ದೂರ ಮಾಡಿಸುವ, ನಮಗೆ ಒಳ್ಳೆದನ್ನ ಮಾಡಿಸುವ ಹಂಸ ಅಂತ ಶ್ವಾಸ ಬಿಡ್ತೀವಲ್ಲ ಅದಕ್ಕೇನು ಹಾಗೆ ಹೇಳ್ತಾರೆ. ಸೊ ಈ ಹಂಸನಾಮಕನಾಗಿ ಇದ್ದು ಅವನು ಸಮಷ್ಟಿಯಾಗಿದ್ದು ಒಂದೊಂದು ಕಡೆ ಒಂದೊಂದು ಖಂಡ ರೂಪ, ಅಖಂಡ ರೂಪ ಅಂತ ಈ ಬಗೆಯ ರೂಪವನ್ನು ಅರಿತವನೇ ಇದು ಅಂತ ಹೇಳ್ತಾರೆ. ಎರಡು ಬಗೆಯ ರೂಪ ಬೇಕು. ಸೊ ಖಂಡ ರೂಪ ಅಖಂಡ ರೂಪ, ಒಬ್ಬೊಂದು ವಲಯದಲ್ಲಿನೂ ಒಂದೊಂದು ದೇವತೆಯಲ್ಲಿನೂ ಅವನು ಒಂದೊಂದು ಅಗ್ನಿ, ಇಂದ್ರನಲ್ಲಿ ವಾಮನ, ಹೀಗೆ ಒಂದೊಂದು, ಅದು ನೆಕ್ಸ್ಟ್ ಕ್ಲಾಸ್ಲಿ ಬೇಕಾದ್ರೆ ನೋಡೋಣ. ಸೊ ಇದು ಇದ್ದಾನೆ, ಇದು ಅಖಂಡವಾದ ಹಂಸರೂಪದಲ್ಲಿ ಇದ್ದಾನೆ. ಈ ವಿಭೂತಿ ರೂಪವನ್ನ ತಿಳಿದರೆ ನಮಗೆ ರಕ್ಷಣೆ ಸಿಕ್ಕತ್ತೆ ಅಂತ ಅವರು ಮಾಡ್ತಾನೇ ಇರ್ತಾರೆ. ನಮಗೆ ಗ್ರಾಟಿಟ್ಯೂಡ್ ಆಗತ್ತೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬ ತುಂಬ ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ.